ಇವತ್ತು ಆಗಿರುವಂತ ಒಂದು ಅನುಭವ ಅಂತಂದ್ರೆ ಒಂದು ಪುಟ್ಟ ಮಗು ಅಂಜನಿ ಸಂವಿಧಾನದ ಪೀಠಿಕೆಯನ್ನ ಇವತ್ತು ನಾವೆಲ್ಲರೂ ಕೂಡ ನೋಡಿ ಓದೋದಂತಾಗುತ್ತೆ. ವಿಧಾನಸಭೆಯಲ್ಲಿ ನಮಗೆ ಅಧ್ಯಕ್ಷರು ಸ್ಪೀಕರ್ ಅವರು ಎಲ್ರಿಗೂ ನಮ್ಮ ಕೈಯಲ್ಲಿ ಒಂದು ಪೇಪರ್ ಅನ್ನು ಕೊಟ್ಟು ಅವರು ಹೇಳ್ತಾ ಇದ್ರೆ ನಾವು ಅದನ್ನು ಪ್ರಮಾಣ ವಚನ ಮಾಡೋದನ್ನ ನೋಡಿದ್ದೀವಿ ನಾವು. ಆದರೆ ಇವತ್ತು ಎಷ್ಟು ಶುಭಗಳಿಗೆ ಅಂದರೆ ನಮ್ಮ ಭಾರತಕ್ಕೆ ನಮ್ಮ ಗಂಗಾವತಿಯಲ್ಲಿ ಒಂದು 3 ವರ್ಷ ಪುಟ್ಟ ಮಗು ಎಷ್ಟು ನೆನಪಿನ ಶಕ್ತಿ ಆ ತಾಯಿ ಸರಸ್ವತಿ ಆಶೀರ್ವಾದ ಗೊತ್ತಿಲ್ಲಾಗಲಿ ಅಷ್ಟು ಅದ್ಭುತವಾಗಿ ಇಡೀ ದೇಶದೇ ಮೆಚ್ಚುವಂಥ ಒಂದು ರೀತಿಯಲ್ಲಿ ಇವತ್ತು ಅವರು ನಮ್ಮೆಲ್ಲರ ಜೊತೆ ಒಂದು ಪ್ರಮಾಣ ವಚನವನ್ನು ಮಾಡ್ತಿದ್ರು. ನನಗನ್ಸುತ್ತೆ ಆ ಮಗುವನ್ನ ಖಂಡಿತವಾಗ್ಲೂ ಕೂಡ ದೇಶದ ಪ್ರಧಾನಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ನಾವು ಅವ್ರ ಮುಂದೆ ಆ ಸಂವಿಧಾನದ ಪೀಠಿಕೆಯನ್ನು, ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅಲ್ಲಿ ಆ ಸಂವಿಧಾನವನ್ನ ಇದಕ್ಕೆ ಪೂಜೆಯನ್ನು ಮಾಡಿ ಕಣ್ಣಿಗೆ ಅವರು ಒಂದು ಭಗವಂತನ ಒಂದು ರೂಪದಲ್ಲಿ ಅಂಬೇಡ್ಕರ್ ಅವರು ಏನು ಇವತ್ತು ನಮ್ಮ ಇಡೀ ದೇಶದಲ್ಲಿ ಆ ಸಂವಿಧಾನವನ್ನು ನಮಗೆ ಬರೆದುಕೊಟ್ಟಿದ್ದಾರೋ ಅಷ್ಟು ಭಕ್ತಿಪೂರ್ವಕವಾಗಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸ್ವೀಕಾರ ಮಾಡೋದ್ರ ಜೊತೆಗೆ ಆ ಪುಟ್ಟ ಮಗು ಅಂಜನಿಯನ್ನು ಕೂಡ ದೇಶದ ಪ್ರಧಾನಮಂತ್ರಿಗಳ ದೃಷ್ಟಿಗೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಒಂದು ಫೋಟೋ ತೆಗಿಸಿ ಒಂದು ವಿಡಿಯೋ ತೆಗಿಸ್ಬೇಕು ಅನ್ನೋ ಆಸೆ ಇವತ್ತು ನನ್ನ ಮನಸ್ಸಿಗೆ ಬಂದಿರೋಂಥ ಬಹಳ ಅದ್ಭುತ.